ಹೆಂಗಿದೆ ಕಾಣಿಸ್ತೈತಾ ಏನಾದರೂ? ಇಲ್ಲ. ಹಾಂ ಕಾಣಿಸ್ತಾ ಇಲ್ವಾ? ಇಲ್ಲ. ಏನು ಕಾಣಿಸ್ತಾ ಇಲ್ಲ, ಚೂರು ಕಾಣಿಸ್ತಾ ಇಲ್ಲ. ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಎನ್ಬಾಸ್ ಕರ್ನಾಟಕ ಕಂಪ್ಯಾರಿಸನ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಲಾಸ್ಟ್ ಟೈಮ್ ಹೇಳಿದ್ದೆ ಹೊಸಕೋಟೆ ಬಿರಿಯಾನಿ ಕಂಪೇರ್ ಮಾಡಿದಾಗ ಇನ್ಮೇಲೆ ಏನೇನು ಕಂಪ್ಯಾರಿಸನ್ ವಿಡಿಯೋ ಬರುತ್ತೆ ಅದೆಲ್ಲನೂ ಕಣ್ಣ ಮುಚ್ಚಲ್ಲೇ ಆಡ್ತೀವಿ, ಬ್ಲೈಂಡ್ ಫೋಲ್ಡೆಡ್ ಮಾಡ್ತೀವಿ ಅಂತ. ಸೊ ಇವತ್ತಿನ ವಿಡಿಯೋ ಕೂಡ ಬ್ಲೈಂಡ್ ಫೋಲ್ಡೆಡೇ. ಸೊ ಇವತ್ತಿನ ತಮ್ಮನೇಲಿ ನೋಡಿರ್ತೀರಾ ಕಂಪ್ಯಾರಿಸನ್ ಬಂದುಬಿಟ್ಟು ಚಿಕನ್ ವಿಂಗ್ಸ್ನ ಕಂಪೇರ್ ಮಾಡ್ತಾಯಿದ್ದೀವಿ. ಫ್ರೈಡ್ ಚಿಕನ್ ವಿಂಗ್ಸ್ ಕಂಪ್ಯಾರಿಸನ್ ವಿಡಿಯೋ ಮಾಡ್ತಾಯಿದ್ದೀವಿ. ಸೊ ದೊಡ್ಡ ದೊಡ್ಡ ಬ್ರ್ಯಾಂಡ್ಸು. ಲಾಸ್ಟ್ ಟೈಮು ಫ್ರೈಡ್ ಚಿಕನ್ ಕಂಪ್ಯಾರಿಸನ್ ಮಾಡಿದ್ವಿ. ನಮ್ಮ ಟಾಪು 3 ಬ್ರ್ಯಾಂಡ್ಸ್ ಏನಿದೆ ಇಂಡಿಯಾದಲ್ಲಿ, ಅಂದರೆ ಪ್ರಪಂಚದ್ದು ವರ್ಲ್ಡ್ ಟಾಪ್ 3 ಬ್ರ್ಯಾಂಡ್ಸು. ಸೊ ಇಂಡಿಯಾದಲ್ಲೂ ಆ ಬ್ರ್ಯಾಂಚ್ ಇತ್ತು, 3 ಮಾಡಿದ್ವಿ, ಕಂಪೇರ್ ಮಾಡಿದ್ವಿ. 5 ಸ್ಟಾರ್ ಚಿಕನ್ ಗೆದ್ದುಬಿಟ್ಟಿತ್ತು ಅಗೇನಿಸ್ಟ್ KFC ಮತ್ತು ಪಾಪಾಯ್. ಅವೆರಡಕ್ಕೂ ಬೀಟ್ ಮಾಡಿ ಗೆದ್ದಿತ್ತು. ಯಾಕಂದರೆ ನಮ್ಮ ನಾಲಿಗೆ ಎಲ್ಲ ನಾಟಿ ಪ್ರಿಯರ್ ನಾವು ಅದು ಖಾರ ಅವೆಲ್ಲ ಇಷ್ಟಪಡೋದ್ರಿಂದ ಅದು ಸ್ವಲ್ಪ ನಮ್ಮ ಟೇಸ್ಟಂಗೆ ಮಾಡಿರೋದ್ರಿಂದ ಅದು ಗೆದ್ದುಬಿಟ್ಟಿತ್ತು ಲಾಸ್ಟ್ ಟೈಮು. 2 ವರ್ಷದ ಹಿಂದೆ ಮಾಡಿದ ವಿಡಿಯೋ. ಸೊ ಈಗ ಮತ್ತೆ ಮಾಡೋಣ ಅಂದ್ಕೊಂಡ್ವಿ, ಚಿಕನ್ ವಿಂಗ್ಸ್ ಮಾಡೋಣ ಅಂದ್ಕೊಂಡ್ವಿ. ಸೊ ವಿಂಗ್ಸ್ನ 3 ಬ್ರ್ಯಾಂಡಿಂದ ತರಿಸಿದ್ದೀವಿ. ಸೇಮು 2 ಫೇಮಸ್ ಬ್ರ್ಯಾಂಡ್ ಇದೆ, ಒಂದು ಬಂದು ಇಂಡಿಯನ್ ಬ್ರ್ಯಾಂಡ್ನ ತರಿಸಿದ್ದೀವಿ. ಸೊ ಈಗ ಹೆಂಗಾಗೋಯ್ತು ಅಂದರೆ 2 ಫಾರಿನ್ ಬ್ರ್ಯಾಂಡ್ ವರ್ಸಸ್ 1 ಇಂಡಿಯನ್ ಬ್ರ್ಯಾಂಡ್ ಕಂಪ್ಯಾರಿಸನ್ ಥರ. ಸೊ ಏನೇನು ಅಂತ ನೋಡೋಣ ಡೀಟೇಲಾಗೆ. ಯಾವ್ಯಾವ ಬ್ರ್ಯಾಂಡ್ಸು ಅಂತಲೂ ಹೇಳ್ತೀನಿ. ಇಲ್ಲಿ ಬಂದಿದೆ ಪಾರ್ಸಲ್ಲು, ಹೇಳ್ಕೊಂಬಿಟ್ಟು ತೋರಿಸೋಣ. ಫಸ್ಟ್ ಸೇಮ್ ಇದು ಕಂಪ್ಯಾರಿಸನಲ್ಲಿ ಸ್ಟಾರ್ಸ್ ಕೊಡ್ತೀವಿ, ಕ್ಯಾಟಗರಿ ಗೊತ್ತಲ್ಲ ನಿಮಗೆಲ್ಲರೂ ಮುಂಚೆಯಿಂದ ಫಾಲೋ ಮಾಡ್ತಾಯಿದ್ರೆ. ಲಾಸ್ಟು ಟೇಸ್ಟ್ ಮಾಡಬೇಕಾದ್ರೆ ಮಾತ್ರ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಒಂದು 2-3 ಜನ ಟೇಸ್ಟ್ ಮಾಡ್ತೀವಿ. ಸೊ ಈಗ ಹೇಳ್ಕೊಂಡು ಇಂಟ್ರಡ್ಯೂಸ್ ಮಾಡೋಣ ಬ್ರ್ಯಾಂಡ್ಸು. ಮೊದಲನೇದು ವಿತೌಟ್ ಎನಿ ಬ್ರ್ಯಾಂಡಿಂಗ್ 5 ಸ್ಟಾರ್ ಚಿಕನ್ನಿಂದ ಪೆರಿ ಪೆರಿ ಚಿಕನ್ ವಿಂಗ್ಸ್ ಬಂದಿದೆ. ಅದಾದಮೇಲೆ ನೆಕ್ಸ್ಟ್ KFC ವಿತ್ ಬ್ರ್ಯಾಂಡಿಂಗ್ ಇಂದ ಹಾಟ್ ಚಿಕನ್ ವಿಂಗ್ಸ್ ಬಂದಿದೆ. ಸೊ ಸೇಮ್ ಇದಕ್ಕೂ ಪೆರಿ ಪೆರಿ ಪೌಡ್ರ್ ಹಾಕಿರ್ತಾರೆ. ಸೊ ಪೆರಿ ಪೆರಿ ಮಸಾಲೆ ಇರುವಂಥ ವಿಂಗ್ಸ್ಗಳನ್ನ ಕಂಪೇರ್ ಮಾಡ್ತಾ ಇರೋದು. ಸೊ ಪಾಪಾಯ್ಸನ್ನ ತರಿಸೋಣ ಅಂದ್ಕೊಂಡ್ವಿ, ಬಟ್ ಪಾಪಾಯ್ಸಲ್ಲಿ ಪೆರಿ ಪೆರಿ ಅಂತ ಆಪ್ಷನ್ ಇಲ್ಲ. ಅದರಲ್ಲಿ ಕೊರಿಯನ್ ವಿಂಗ್ಸು, ಸಾಸು, ಆಮೇಲೆ ಬೇರೆ ಬೇರೆ ಸ್ಪೈಸಸ್ ಏನೇನೋ ಇತ್ತು. ಪೆರಿ ಪೆರಿ ಅನ್ನೋ ಮಸಾಲೆನಲ್ಲಿ ವಿಂಗ್ಸು ಇರಲಿಲ್ಲ ಆಪ್ಷನು, ಅದಕ್ಕೋಸ್ಕರ ಅದನ್ನು ಸ್ಕಿಪ್ ಮಾಡಿದ್ವಿ. ಸೊ ಇದೆರಡು ಫಾರಿನ್ ಬ್ರ್ಯಾಂಡು. ಮತ್ತು ಇನ್ನೊಂದು ಚೆಕ್ ಮಾಡಬೇಕಾದ್ರೆ ಈಗ ತುಂಬಾ ಹೆಸರು ಮಾಡ್ತಾಯಿರೋ ನಮ್ಮ ಇಂಡಿಯನ್ ಬ್ರ್ಯಾಂಡು ಬಿಗ್ ಗಾಯ್ಸು ವಿಂಗ್ಸ್ ಆ್ಯಂಡ್ ಮೋರ್ ಅಂತ. ವಿಂಗ್ಸು, ಫ್ರೈಡ್ ಚಿಕನ್ ಬರ್ಗರ್ಸು ಇದಕ್ಕೆಲ್ಲ ಫೇಮಸ್ಸು. ನಾವು ತುಂಬ ದಿನ ಹಿಂದೆ ಏನೋ ವಿಡಿಯೋ ಮಾಡಿದ್ವಿ ನಾಗರಬಾವಿ ಬ್ರ್ಯಾಂಚ್ ಅವ್ರದ್ದು. ಸೊ ಅವಾಗ ನೆನಪಿತ್ತು. ಆಮೇಲೆ ಆ ವಿಡಿಯೋದಲ್ಲೂ ಹೇಳಿದ್ವಿ ಒಂದು ಕಂಪ್ಯಾರಿಸನ್ ವಿಡಿಯೋ ಮಾಡಿ ನೋಡೋಣ, ಯಾಕಂದರೆ ಫಾರಿನ್ ಬ್ರ್ಯಾಂಡ್ಸ್ಗೆಲ್ಲ ಟಕ್ಕರ್ ಕೊಡೋ ಥರ ಇದೆ ಕ್ವಾಲಿಟಿ ಅಂತ. ಸೊ ಅದರಲ್ಲೂ ಪೆರಿ ಪೆರಿ ವಿಂಗ್ಸ್ ಇತ್ತು ಆಪ್ಷನ್ನು. ಸೊ ಅದಕ್ಕೆ ಅದನ್ನು ತರಿಸ್ಬಿಟ್ಟಿದ್ದೀವಿ. ಸೊ 3 ಬ್ರ್ಯಾಂಡು ಕಂಪ್ಯಾರಿಸನ್ನು. ಸೊ ಫಸ್ಟಿಂದ ಶುರು ಮಾಡೋಣ. ಪ್ರೈಸ್. ಸೊ ಫಸ್ಟು 5 ಸ್ಟಾರ್ ಚಿಕನ್ನು, ಇದರ ಪ್ರೈಸ್ ಬಂದ್ಬಿಟ್ಟು 130 ರೂಪಾಯಿ ವಿತೌಟ್ ಎನಿ GST, ಪ್ಯಾಕಿಂಗ್ ಚಾರ್ಜು, ಡೆಲಿವರಿ ಚಾರ್ಜು. 130 ರೂಪಾಯಿ ಬೇಸ್ ಪ್ರೈಸು. ಅದಾದಮೇಲೆ ನೆಕ್ಸ್ಟು KFCನಲ್ಲಿ ವಿಂಗ್ಸ್ ಬಂದುಬಿಟ್ಟು 179 ರೂಪಾಯಿ, 179 ರುಪೀಸ್, 180 ರೂಪಾಯಿ, 1 ರೂಪಾಯಿ ಕಮ್ಮಿ ಬೇಸ್ ಪ್ರೈಸು. ವಿತೌಟ್ GST, ವಿತೌಟ್ ಪ್ಯಾಕಿಂಗ್, ವಿತೌಟ್ ಡೆಲಿವರಿ ಚಾರ್ಜು 179 ರುಪೀಸ್. ಬಿಗ್ ಗೈಸ್ ವಿಂಗ್ಸು ಇದು ಬಂದುಬಿಟ್ಟು 239 ರೂಪಾಯಿ. ಆಮೇಲೆ ಇದು ಬೇಸ್ ಪ್ರೈಸು, ವಿತೌಟ್ GST, ಪ್ಯಾಕಿಂಗು, ಡೆಲಿವರಿ. ಸೊ 3ರಲ್ಲಿ ಕಮ್ಮಿ ಪ್ರೈಸ್ಗೆ ಯಾವುದಿರುತ್ತೋ ಅದಕ್ಕೆ 1 ಸ್ಟಾರ್ ಹೋಗುತ್ತೆ. ಸೊ ಇಲ್ಲಿ 5 ಸ್ಟಾರ್ ಚಿಕನ್ 130 ರೂಪಾಯಿ ಮಾತ್ರ. ಸೊ ಅವರಿಗೆ 1 ಸ್ಟಾರು ಸಿಗುತ್ತೆ ಪ್ರೈಸಿಂಗಲ್ಲಿ. ಆ್ಯಡ್ ಮಾಡೋಣ. ಸೊ ನೆಕ್ಸ್ಟ್ ಸೆಕೆಂಡ್ ಕ್ಯಾಟಗರಿ ಬಂದುಬಿಟ್ಟು ಪ್ಯಾಕಿಂಗ್ ಯಾರು ಚೆನ್ನಾಗಿದೆ ಅಂತ. ಇದು ಓಪನ್ ಮಾಡಿ ನೋಡಬೇಕು. ಸೊ ಒಂದೊಂದು ಓಪನ್ ಮಾಡೋಣ. 5 ಸ್ಟಾರ್ ಚಿಕನ್ನ ಓಪನ್ ಮಾಡೋಣ. ಇದು ಮೇಲ್ಗಡೆ ಬ್ರ್ಯಾಂಡಿಂಗ್ ಏನೂ ಇರೋದಿಲ್ಲ, ಜಮಾನ್ದಿಂದನೂ ಹಿಂಗೆ ಇದೆ ಕವರು. ಒಳಗಡೆ ಇದು ಇಂಪ್ರೂವ್ಮೆಂಟು. ನಾನು ಅದು ಲಾಸ್ಟ್ ಟೈಮೇ ಹೇಳಿದ್ವಿ, ಇನ್ನೊಂದ್ಸಲ ವೀಡಿಯೋ ಮಾಡಿದಾಗ ನಮ್ಮ ವೀಡಿಯೋ ನೋಡಿಬಿಟ್ಟು ಅವರೇ ಕಾಲ್ ಮಾಡಿದರು. ಬಾಕ್ಸಸ್ ಎಲ್ಲ ಚೇಂಜ್ ಮಾಡಿದ್ದೀವಿ ಡಿಸೈನ್ ಅಂತ. ಸೊ ನಾವು ಎಲ್ಲ ವಿಸಿಟ್ ಮಾಡಿದ್ವಿ ಔಟ್ಲೆಟ್ ಎಲ್ಲ. ಸೊ ಈ ಥರ ನಾರ್ಮಲ್ಲು ನೀವು ಬೇರೆ ಬ್ರ್ಯಾಂಡ್ಸ್ ಎಲ್ಲ ಯಾವ ಥರ ಬರುತ್ತೆ ಆ ಥರ ಪ್ಯಾಕಿಂಗ್ ಬರುತ್ತೆ. ಅವ್ರದ್ದೇ 5 ಸ್ಟಾರ್ ಚಿಕನಿನ ಸಾಸಸ್ ಆ್ಯಂಡ್ ಇದು ಕೊಡ್ತಾರೆ. ಸೊ ಪ್ಯಾಕಿಂಗ್ ಈ ಥರ ಬರುತ್ತದೆ. ಸೆಕೆಂಡು KFCನ ಓಪನ್ ಮಾಡುವ. KFC ಎಲ್ಲ ಕಡೆ ಬ್ರ್ಯಾಂಡಿಂಗ್ ಅವ್ರದ್ದು ಟೇಪ್, ಸೆಲೋಫಿನ್ ಟೇಪ್, ಸ್ಟಿಕ್ಕರಲ್ಲೂ ಬ್ರ್ಯಾಂಡಿಂಗ್. ಒಳಗಡೆ ವಿಂಗ್ಸು ಈ ಥರ ಬರುತ್ತೆ. ಅವರು ಮಲಗಿಸಿ ಕೊಡ್ತಾರೆ, ಇವರು ನಿಲ್ಲಿಸಿ ಕೊಡ್ತಾರೆ. ಪಾಪ್ಕಾರ್ನ್ ಎಲ್ಲ ಬರುತ್ತಲ್ಲ ಸೇಮ್ ಅದೇ ಥರ ಪ್ಯಾಕಿಂಗು ಹಿಂಗೆ. ನೆಕ್ಸ್ಟು ಬಿಗ್ ಗಾಯ್ಸು ವಿತ್ ನೋಟು. ಥ್ಯಾಂಕ್ಸ್ ಫಾರ್ ಯುವರ್ ಆರ್ಡರ್, ಲವ್ಡ್ ಅವರ್ ಫುಡ್, ಪ್ಲೀಸ್ ರೇಟ್ ಅಸ್, ಎನಿ ಇಶ್ಯೂಸ್ ಕಾಂಟ್ಯಾಕ್ಟ್ ಅಂದ್ಬಿಟ್ಟು ಫೋನ್ ನಂಬರ್ ಕೂಡ ಕೊಟ್ಬಿಟ್ಟಿದ್ದಾರೆ ಬ್ರ್ಯಾಂಚದು.
ಪ್ಯಾಕಿಂಗ್ ಮಾತ್ರ ಅದ್ಭುತ, ಕ್ವಾಲಿಟಿ ಹೇಳ್ತಾರೆ. ಇದು ಕಂಪೇರ್ ಮಾಡಿದ್ರೆ ಮೇಲ್ಗಡೆ ಸೂಪರ್ ಆದ ಕವರ್. ಓ, ಕಾಸಿಗೆ ತಕ್ಕಂತೆ ಕಜ್ಜಾಯ, ದೊಡ್ಡದಾದ ಬಾಕ್ಸ್ ವಿತ್ ಅವ್ರದ್ದೇನೆ ಟೊಮೆಟೊ ಕೆಚಪ್ ವಿತ್ ಬ್ರ್ಯಾಂಡಿಂಗು, ಈ ಥರ ಪ್ಯಾಕಿಂಗ್ ಬರುತ್ತೆ. ಸೊ ಮೂರರಲ್ಲಿ ಕಮೆಂಟ್ ಮಾಡಿ ಯಾರ್ದು ಪ್ಯಾಕಿಂಗ್ ಚೆನ್ನಾಗಿದೆ ಅಂತ. ಸೊ ನಮ್ಮ ಪ್ರಕಾರ ಪ್ಯಾಕಿಂಗಲ್ಲಿ ಯಾರು ಗೆದ್ದಿದ್ದಾರೆ ಅಂದರೆ ಈಗೊಂದು ಕೈ ಬರುತ್ತೆ, ಆ ಕೈ ಹೇಳುತ್ತೆ 1 2 3. ಫಸ್ಟು ಇದು ಸೂಪರ್ ಆಗಿದೆ, ಸೆಕೆಂಡ್ ಅದಾದಮೇಲೆ ಇದು, ಥರ್ಡ್ ಇದು. ಸೊ ಕರೆಕ್ಟಾಗಿ ಜೋಡಿಸ್ಬಿಟ್ಟಿದ್ದೀನಿ. ಸೊ ಫಸ್ಟ್ ಪ್ರೈಸ್ ಬಂದುಬಿಟ್ಟು ಬಿಗ್ ಗೈಸ್ಗೆ ಬರುತ್ತೆ. ಸೊ 1 ಸ್ಟಾರು ಪ್ಯಾಕಿಂಗ್ಗೆ ಬಿಗ್ ಗೈಸ್ಗೆ ಆ್ಯಡ್ ಮಾಡೋಣ ಆಯಿತಾ. ಈಗ ನೆಕ್ಸ್ಟ್ ಪಾಯಿಂಟ್ ಬಂದು ಕ್ವಾಂಟಿಟಿ. ಸೊ ಕ್ವಾಂಟಿಟಿ ಆಫ್ ದ ವಿಂಗ್ಸ್. ಕ್ವಾಂಟಿಟಿ ವಿಂಗ್ಸಲ್ಲಿ ಹೆಂಗೆ ಕಂಡಿಡಿಯೋದು ಅಂದರೆ ಆಬ್ವಿಯಸ್ಲಿ ಎಲ್ಲನೂ 4 ಪೀಸ್ ವಿಂಗ್ಸು ಅನಿಸುತ್ತೆ. ಹೆಂಗೆ ಕಂಡಿಡಿಯೋದು ಅಂದರೆ ಸೈಜ್ ಮೇಲೆ ಅಷ್ಟೇ, ಯಾರ್ದು ದಪ್ಪ ವಿಂಗ್ಸು ಯಾರ್ದು ಸಣ್ಣ ವಿಂಗ್ಸು ನೋಡೋಣ. ಈಗ ಕವರ್ಗಳನ್ನ ಬಿಸಾಕಿ ಬಿಡುವ ಅವಶ್ಯಕತೆ ಇಲ್ಲ, ಇದು ಇಟ್ಕೊಬೋದು, ರೀಯೂಸ್ ಆಗ್ತದೆ. ಸಂಜಿತೋ ಬೇಕಾದ್ರೆ ನೋಡಿ ಏನಕ್ಕಾದರೂ. ಈಗ ಫಸ್ಟು 5 ಸ್ಟಾರ್ ಚಿಕನ್ನ ಓಪನ್ ಮಾಡುವ. ಓಪನ್ ಮಾಡಿದರೆ 4 ವಿಂಗ್ಸ್, ಪುಟಾಣಿ ವಿಂಗ್ಸ್. ಇಷ್ಟು ಉದ್ದ ಐತೆ, ಒಂದು ಬೆರಳಿನ ಅಷ್ಟು ಉದ್ದ, ನನ್ನ ಮೊದಲನೇ ಬೆರಳು. 4 ವಿಂಗ್ಸು. ಈಗ ನೆಕ್ಸ್ಟು KFC ಓಪನ್ ಮಾಡಿದರೆ ಅದರ ಒಳಗೆ ಅದಕ್ಕಿಂತ ಪುಟಾಣಿ ವಿಂಗ್ಸು 4 ಇರ್ತದೆ. ಇದು ಕಂಪೇರ್ ಮಾಡಲ್ಲ. ಈ ಮಿಡ್ಲ್ ಫಿಂಗರ್ ಅಲ್ಲ, ಇಂಡೆಕ್ಸ್ ಫಿಂಗರು ಅಷ್ಟು ಉದ್ದ ಇತ್ತು ಆ ವಿಂಗ್ಸು, ಇದು ಅದಕ್ಕಿಂತ ಇಟೇಟ್ ಚಿಕ್ಕದಷ್ಟೇ, 4 ವಿಂಗ್ಸ್ ಅಥವಾ 4. ಆಮೇಲೆ ಈಗ ಬಿಗ್ ಗೈಸ್. ಓಹ್, ಫುಲ್ ಎಲ್ಲ ಕಡೆ ಸೀಲ್ ಆಗ್ಬಿಟ್ಟಿದೆ. ಓ ಮೈ ಗಾಡ್, ಇದರದ್ದು ಸೈಜು ನೋಡಿ ಕಂಪೇರ್ ಮಾಡುವ. ಸೇಮ್ 5 ಸ್ಟಾರ್ದು ಏನಿದೆ ಸಿಮಿಲರ್ ಆಗಿ ಸೈಜು ಪಕ್ಕ ಇಟ್ಕೊಂಡು, ಸ್ವಲ್ಪ ಅಗಲ ಇದೆ ಬಟ್ ಉದ್ದ ಎಲ್ಲ ಸಿಮಿಲರ್. ಆಮೇಲೆ ಇದು ಬರುತ್ತಲ್ಲ ಸಿಂಗಲ್ ಬೋನ್ದು ವಿಂಗ್ಸು ಸಿಮಿಲರ್, ಸೈಜೆಲ್ಲ ಸಿಮಿಲರ್ ಇದೆ, ಏನು ಅಷ್ಟೊಂದು ಜಾಸ್ತಿ ಡಿಫ್ರೆನ್ಸ್ ಇಲ್ಲ. ಸೊ ಇದು KFC ಒಂದು ಸ್ವಲ್ಪ ಪುಟಾಣಿ ಚಿಕ್ಕ ಸೈಜು. ಸೊ ಈಗ ಕ್ವಾಂಟಿಟಿನಲ್ಲಿ ಯಾರು ಗೆಲ್ತಾರೆ ಅಂದರೆ ಇದು 2. ಸೊ 2ಕ್ಕೂ ಡ್ರಾ ಆಗುತ್ತೆ. ಸೊ ಸೇಮ್ ಕ್ವಾಂಟಿಟಿ ಇದೆ, ಸೈಜ್ ಇರ್ಬೋದು, ಅಗಲ ಉದ್ದ ವಿಂಗ್ಸ್ ಯೂಸ್ ಮಾಡಿರೋ ಸೈಜು. ಸೊ 2ಕ್ಕೂ 1 ಸ್ಟಾರು ಕ್ವಾಂಟಿಟಿನಲ್ಲಿ ಆ್ಯಡ್ ಆಗುತ್ತೆ. 5 ಸ್ಟಾರ್ ಚಿಕನ್ಗೊಂದು, ಬಿಗ್ ಗೈಸ್ಗೊಂದು. ಈಗ ಬಂದು ಮೇನ್ ಪಾರ್ಟು ಟೇಸ್ಟ್ ಮಾಡೋದು. ಟೇಸ್ಟ್ ಮಾಡೋದಕ್ಕೆ ನಾನು ಒಬ್ಬನೇ ಮಾಡೋಕ್ಕಾಗಲ್ಲ, ನಮ್ಮ ಜೊತೆ ಇನ್ನೊಬ್ರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಅವ್ರು ಎಂಥ ಸ್ಪೆಷಲ್ ಅಂದರೆ ಅಪರೂಪಕ್ಕೆ ಒಂದ್ಸಲ ಬರ್ತಾರೆ. ಸೊ ಕರ್ಸನ ಬನ್ನಿ ಸ್ಪೆಷಲ್ ಗೆಸ್ಟ್. ಈಗ ಸಂಜಿತ್ ಅವರು ಬಂದಿದ್ದಾರೆ, ಆಗಮನಿಸಿದ್ದಾರೆ ನಮ್ಮ ಸ್ಪೆಷಲ್ ಗೆಸ್ಟು. ಈಗ ಅವ್ರಿಗೆ ಕಣ್ಣು ಮುಚ್ಚುವ ಸಮಯ. ಸಂಜಿತ್ ಗೊತ್ತಾ ಕಾನ್ಸೆಪ್ಟು? ನೋಡಿಲ್ವ ನಮ್ಮ ವಿಡಿಯೋ? ನೋಡಿದ್ದೀರಾ? ಹಂಗಂದರೆ ಕಣ್ಣು ಮುಚ್ಕೊಂಡು ಟೇಸ್ಟ್ ಮಾಡಿ ಯಾವ್ದು ಇಷ್ಟ ಆಯಿತು ಅಂತ ಹೇಳಬೇಕು. ಸೊ ಕಣ್ಣು ಮುಚ್ಚುತ್ತಾ ಇದ್ದೇವೆ. ಹೆಂಗಿದೆ, ಕಾಣಿಸ್ತೈತಾ ಏನಾದರೂ? ಇಲ್ಲ. ಹಾಂ, ಕಾಣಿಸ್ತಾ ಇಲ್ವಾ? ಇಲ್ಲ. ಏನು ಕಾಣಿಸ್ತಾ ಇಲ್ಲ, ಚೂರು ಕಾಣಿಸ್ತಾ ಇಲ್ಲ. ಕಾಣಿಸ್ತಾ ಇಲ್ಲ, ಕನ್ಫರ್ಮ್ ಆಯಿತು. ಅದು ಎಷ್ಟರಿಂದ ಕನ್ಫರ್ಮ್ ಮಾಡೋದು, ಲಾಸ್ಟ್ ಟೈಮ್ ಗಗನ್ಗೆ ಫುಲ್ ಅವಳಿ ಮಾಡಿದ್ವಿ. ಇವಾಗ ನಾವು ಕಣ್ಣು ಮುಚ್ಕೊತಾ ಇದ್ವಿ. ಹರ್ಷ ಅವ್ರು ಬಂದುಬಿಟ್ಟು ಒಂದೊಂದೇ ಕೊಡ್ತಾರೆ, ತಿನ್ನಬೇಕು. ತಿಂದ್ಬಿಟ್ಟು ಇಬ್ಬರು ಒಟ್ಟಿಗೆ, ನೀವು ತಿನ್ಬೇಕು 3, ನಾನು 3 ತಿಂತೀನಿ. ಅದಾದಮೇಲೆ ಇಬ್ಬರೂ 1 ಇಷ್ಟ ಆಯ್ತಾ, ಸೆಕೆಂಡ್ 2 ಇಷ್ಟ ಆಯ್ತಾ, ಥರ್ಡ್ ಇಷ್ಟ ಆಯ್ತಾ ಅಂತ ಹೇಳಬೇಕು. ಸೊ ಅವ್ನು ಫಸ್ಟ್ ಯಾವ್ದು ಕೊಟ್ಟಿರ್ತಾನೆ, ಸೆಕೆಂಡ್ ಯಾವ್ದು ಕೊಟ್ಟಿರ್ತಾನೆ ಅಂತ ಅದು ಅವ್ರಿಬ್ರಿಗೆ ಗೊತ್ತಿರ್ತದೆ. ವೀಡಿಯೋ ನೋಡೋರಿಗೆ, ಅವ್ನು ಕೊಡೋನಿಗೆ. ವಿಡಿಯೋ ನೋಡೋ ಆಯಿತಾ? ಕೊಡೋರಿಗೆ ಕರೆಕ್ಟಾಗಿ ವೀಡಿಯೋ ನೋಡಿ ಸ್ಕಿಪ್ ಮಾಡಿದಿರಾ. ನಮಗೆ ಏನೂ ಗೊತ್ತಿಲ್ಲ, ಕಣ್ಣು ಮುಚ್ಕೊತಾ ಇದ್ವಿ. ಇನ್ನೇನು ನಡೆಯಿದ್ರು ಹರ್ಷಾನೇ ಜವಾಬ್ದಾರಿ ಅಷ್ಟೇ. ರೆಡಿ? ಯಾರು ಫಸ್ಟ್ ಕೊಡ್ತೀಯಾ? ಕೈ ತೊಳಿ, ಒಂದಾದ್ಮೇಲೆ ಒಂದು ಕೊಡು ಅವ್ರಿಗೆ 3. ಹಂಗೆ ಇಟ್ಕೊಳ್ಳಿ. ತಿನ್ಬೋದಾ? ಇಲ್ಲ, ಕೈ ತೊಳ.
ನನಗೂ ಕೊಟ್ಬಿಡ್ತೀಯಾ? ತಗೋ ಇಕ್ಕೋ. ಕನ್ಫ್ಯೂಸ್ ಆಗುತ್ತೆ ಬೇರೆ ಬೇರೆ ಬ್ರ್ಯಾಂಡ್ ಕೊಟ್ಟರೆ. ಏನೂ ಇಲ್ಲ, ತಗೋ ಒಂದೇ ಬ್ರ್ಯಾಂಡ್ ಕೊಟ್ಟು ಟೆನ್ಷನ್ ತಗೋಬೇಡ, ಅದು ಕನ್ಫ್ಯೂಸ್ ಆಗಲ್ಲ ಅವಾಗ. ಹೌದಾ? ಫಸ್ಟ್ ಟೇಸ್ಟಿಂಗು ರೆಡಿನಾ? ರೆಡಿನಾ? ಸರಿ, ಬಾಯಿಗೆ ಇಟ್ಕೊಬೇಕು. ಹಾಂ ಹಾಂ, ರೆಡಿ. ಕಣ್ಕಾಣಲ್ಲ ಅದು ಬಾಯಿಗೆ ಇರ್ಬೋದಾ? ಹೋಗುತ್ತೆ. ಡೈಲಾಗ್ ಹೊಡಿತಿದ್ದೆ ಈಗ. ತಿಂದ್ರೆ ನೀವು? ಇಲ್ಲ. ನಾನು ತಿಂದೆ. ಏನು ಮಾತಾಡಿ, ಬೆಸ್ಟ್ ತಿನ್ನಿ, ಎಂಜಾಯ್ ಮಾಡಿ, ನೆನ್ಪಿಟ್ಕೊಳ್ಳಿ ಟೇಸ್ಟ್ನ ಅಷ್ಟೇ. ನಂಬರ್ 1 ಅಂತ ನೆನ್ಪಿಟ್ಕೊಳ್ಳಿ ಅಷ್ಟೇ. ಫುಲ್ ತಿಂದ ತನಕ ಸುಮ್ಮನೆ ಸಾಕು ನಮಗೆ. ಕೊಲಾಯ್ತಾ ಸರ್ ಇದು ಟೇಸ್ಟ್ ಅಲ್ಲ? ಚೆನ್ನಾಗಿಲ್ಲ. ಮೂಳೆಲ್ಲ ಹಾಕೋದು ಮೂಳೆ ಒಂದು ಸೆಕೆಂಡ್ ಹಂಗೆ ಇಟ್ಕೊಳ್ಳಿ. ಇಲ್ಲ ಹಾಕ್ಲಾ? ಎಲ್ಲಿ ಸರ್ ಪ್ಲೇಟ್ ನೀರು ಹಾಕ್ಬಿಡಿ, ಮುಂದೆ ಬನ್ನಿ. ಕೆಳಗಡೆ ಬಗ್ಸಿ ಒಂದು ಪ್ಲೇಟ್ ಕೆಳಗಡೆ ಬರಲಿ. ಹಾಂ ಬಿಡಿ, ಮೆತ್ತಗೆ ಬಿಡ್ರಿ. ಈಗ ಆಯ್ತಾ ತಿಂದಿದ್ದು? ನೆನಪೈತಾ ಟೇಸ್ಟ್ ಎಲ್ಲನೂ? ನಂಬರ್ 1 ಅಂತ ತಲೆ ಇಟ್ಕೊಳ್ಳಿ. ಓಕೆನಾ? ಅವ್ನು ಮರ್ತ್ಕಿಡ್ ತೊಗೊಬಿಡಿ. ಎರಡನೇ ಕೊಡ್ಲಾ? ಕೊಡು ಎರಡನೇದು. ಸಿಗ್ತಾನಲ್ಲ ಕೈಗೆ. ಇನ್ನೂ ಕೊಟ್ಟೆ ಇಲ್ಲ. ಏನೋ ಮಾಡ್ತಿದ್ಯಾ? ಬಂತು. ಓಕೆ, ಸೂರಜ್ ಕೊಡಿ. ತಿನ್ನದಾ? ರೆಕಾರ್ಡಿಂಗಾ? ಹಾಂ. ಇದು ಎರಡನೇ ನಂಬರು, ಅದೇ ಇಟ್ಕೊಳ್ಳಿ. ಕಾಯಿ ತಿಂದ್ಬಿಟ್ಟು ಸಹಿತ ನಮಗೆ ಕಾಯಿ ಇಷ್ಟ ಪಾಪಡಿ ಕೂಡ. ಮುಂದೆ ಬಾ. ಆಯಿತು, ಅಲ್ಲ ಹಾಕದಾ? ಹಾಕದಾ? ಹಾಂ ಹಾಕಿ, ಮೆತ್ತ ಬಿಡ್ರಿ ಕೆಳಗಡೆಯಿಂದ. ಮುಂದೆ ಲಾಸ್ಟ್. ನಾವು ತಿಂದಮೇಲೆ ರಿಸಲ್ಟು ಕಂಡುಬಿಟ್ಕೊಂಡೇ ಹೇಳ್ಬೋತಾನೆ? ಕಂಟೆ ಮುಟ್ಕೊಂಡೆ ಹೇಳ್ಬಿಡಿ. ಮುಚ್ಕೊಂಡೇ ಹೇಳ್ಬೇಕಾ? ಹಾಂ ಹೇಳ್ಬಿಡ್ರಿ, ಇಲ್ಲ ಮುಗಿಸ್ಬಿಡ್ರಿ. ಈಗ ತಕ್ಕಂತ ತೋರಿಸ್ ಅಂತ ಹೇಳ್ಬಿಡಿ. ರಸ್ಕುಂದೆ ಬಿಡ್ತೀರಾ? ಅವರು ಕೈ ಬರೋರು ಎಕ್ಸ್ಪರ್ಟ್. ಸರಿ ತಿನ್ನಿ. ತಿನ್ನಲಾ? ತಿನ್ನಿ. ಎಲ್ಲ ಮೈಮೇಲೆಲ್ಲ ಉದುರ್ತಾ ಇದೆ. ತಿಂದ್ಮೇಲೆ ಯಾವ್ದು ಇಷ್ಟ ಅಂತ ಹೇಳಿ ನೀವು ನಂಬರ್ ಬೇಕಾ? ಅದು ಯಾವ್ದು ಅಂತ ಕಣ್ಣು ತೆಗೆದ್ಬಿಟ್ಟು ಲಾಸ್ಟ್ 5 ಹೊಡಿತೀನಿ. ಹೌದಾ? ಎಲ್ಲ ಬಂತು. ಇದು ಅಲ್ಲೇ ಕೇಳಿ ಇಲ್ಲ. ಹಾಂ ಇಕ್ಕೋ. ಅಲ್ಲೇ ಕೇಳಿ ಮುಂದೆ ಇಟ್ಕೊಳ್ರಿ. ಮುಂದೆ ಬಂದು ಹಿಂದಕ್ಕೆ ಕೈ ಇಟ್ಕೊಳ್ರಿ. ಹಿಂದಕ್ಕೆ ಕೈ ಇಟ್ಕೊಳ್ಳಿ. ಇನ್ನೂ ಹಿಂದೆ ಇಟ್ಕೊಳ್ಳಿ. ಓಕೆ, ಇನ್ನೂ ಕೈ ಇಟ್ಕೊಳ್ಳಿ. ಹಿಡಿಯಿರಿ ಹಾಗೆ ಹೇಳಿ. ಫಸ್ಟ್ ಸಂಜೀತ್ ಹೇಳಿ. ಸಂಜೀತ್ 3 ತಿಂದ್ರಲ್ಲ, ಮೊದಲನೇದು, ಎರಡನೇದು, ಮೂರನೇದು ಯಾವ್ದು ಇಷ್ಟ ಆಯಿತು? ಸೆಕೆಂಡ್ ಒನ್. ಸೆಕೆಂಡ್ ಒನ್ನಾ? ಫಸ್ಟ್ ಅದು ಇಷ್ಟ ಆಯ್ತಾ? 3 ಕಂಪೇರ್ ಮಾಡಿದ್ರೆ ಫಸ್ಟ್ ಇಷ್ಟ ಆಗಿ ಸೆಕೆಂಡ್ ಒನ್ನಾ? ಹಾಂ. ಅದಾದ್ಮೇಲೆ ನೆಕ್ಸ್ಟು? ಅದ್ರ ನಂತರ ಫಸ್ಟ್ ಒನ್. ಮೂರನೇದು ಲಾಸ್ಟಾ? ನಿಮಗೆ ನನಗೂ ಅಷ್ಟೇ. ಫಸ್ಟ್ ಒನ್ನು ತಿಂದಿದ ವರ್ಷ ಸಾಕಾಗಿತ್ತು, ಒಳ್ಳೆ ಸೂಪರ್ ಮಜಾ ಕೊಡ್ತು. ಬಟ್ ಸೆಕೆಂಡ್ ಒನ್ ತಿಂದ ತಕ್ಷಣ ಅದು ಇದಕ್ಕಿಂತ ಮಜಾ ಕೊಡ್ತು. ಸೆಕೆಂಡ್ ಒನ್ನು ಫಸ್ಟ್ ಇಷ್ಟ ಆಯಿತು, ಆಮೇಲೆ ಮೊದಲನೇದು ಸೆಕೆಂಡು, ಲಾಸ್ಟ್ ತಿಂದಿದ್ದು ಲಾಸ್ಟ್. ಅದರಲ್ಲೇನೂ ಇರಲಿಲ್ಲ ಲಾಸ್ಟ್ ತಿಂದಿದ್ರಲ್ಲಿ. ಇವೆರಡು ಕಂಪೇರ್ ಮಾಡಿದ್ರೆ ಇವೆರಡು ಸೂಪರ್ ಆಗಿತ್ತು. ಬಟ್ ಸೆಕೆಂಡ್ ಒನ್ನು ಸೂಪರ್ ಅಲ್ಟಿಮೇಟ್ ಆಗಿತ್ತು. ಸುಮ್ಮನೆ ಕೈಯಲ್ಲಿ. ಸರಿ, ಫೈನಲ್ ಹೊಡಿ ಸಿಗೋಣ. ಕನ್ನಡ ತೆಗ್ಬಿಡದ? ಕಂಟಿನ್ಯೂ ಕೈ ತೊಗೊಂಡು ಸಿಗೋಣ ಅಂತ. ಬಾ ಕನ್ನಡ ಇದು ತೆಗ್ಬಿಟ್ಟು ತೆಗಿಬಿಡಿಸೋದಿಲ್ಲ, ಕೈ ತೊಳ್ಕೊಂಡು ಸಿಗುವೆವು ಯಾವ್ದು ಅಂತ ನಿಮಗೆಲ್ಲ ಗೊತ್ತಿರುತ್ತೆ. ಹರ್ಷವರ್ಧನ್ ಅವ್ರು ನಮ್ಗೆ ಹೇಳಬೇಕು ನಾವು ಏನೇನು ತಿಂದಿದ್ವಿ ಅಂತ. ಸೊ ಒಂದು ಸಣ್ಣ ಬ್ರೇಕ್ ಅಂತಾರ. ಇವ್ನು ರೆಕಾರ್ಡಿಂಗ್ ನೋಡಿ ಹಿಂದ್ಗಡೆ ತಿಂತಾ ಬಿದ್ದವನ್ರಿ. ನಮ್ಗೆ ಒಂದೊಂದೇ ಪೀಸ್ ಕೊಟ್ಬಿಟ್ಟು ಎಲ್ಲ ಖಾಲಿ ಮಾಡ್ತವೆ ಇಲ್ಲಿ. ಸೊ ಫೈನಲ್ ಆಗಿ ರಿಸಲ್ಟು ನಿಮಗೆ ಗೊತ್ತಿರುತ್ತೆ. ಸೊ ಸಂಜೀತ್ ಅವ್ರನ್ನ ಕೇಳೋಣ. ಸಂಜೀತ್ ಅವರೇ ಗೆಸ್ ಮಾಡಿ. ಗೆಸ್ ಮಾಡಿ, ಫಸ್ಟ್ ಯಾವ ತಿಂದ್ರಿ, ಸೆಕೆಂಡ್ ಯಾವ ತಿಂದ್ರಿ, ಥರ್ಡ್ ಯಾವ ತಿಂದ್ರಿ ನಿಮ್ಮ ಪ್ರಕಾರ?
ನನಗೆ ಮೋಸ್ಟ್ಲಿ KFC ಅನ್ಸಿರ್ಬೋದು. ಅಲ್ಲ ನೀವು ತಿಂದಿದ್ದೆ ಅದು ಆರ್ಡರ್ ಪ್ರಕಾರ ತಿಂದ್ರಲ್ಲ ಅದರಲ್ಲಿ ಸೆಕೆಂಡ್ ಒನ್. ಸೆಕೆಂಡ್ ಒನ್ ಯಾವುದದು ಸೆಕೆಂಡ್ ಒನ್ ನೀವು ಗೆಲ್ಸಿದ್ದು KFC ಗೆಲ್ಸಿದ್ರ ನೀವು ಸೆಕೆಂಡ್ ಒನ್ ಗೆದ್ದಿತ್ತು. ಸೊ ಅದಾದಮೇಲೆ ಸೆಕೆಂಡ್ ಇದು ಸೆಕೆಂಡ್ ಪ್ರೈಸ್ ಕೊಟ್ಟಿದ್ದು ನೀವು. ಇದು ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸು. ಸೊ ನನಗೆ ನನಗನ್ಸಿದ್ದು ಸೆಕೆಂಡ್ ಕೊಟ್ಟಿದ್ದು 5 ಸ್ಟಾರ್ ಚಿಕನ್ ಅನಿಸುತ್ತೆ, ಫಸ್ಟ್ ಕೊಟ್ಟಿದ್ದು ಬಿಗ್ ಐಸು, ಆಮೇಲೆ ಲಾಸ್ಟಲ್ಲಿ KFC ಕೊಟ್ಟರು ಅನಿಸುತ್ತೆ. ಹೇಳ ನೀನು ಹೇಳ್ಬೇಕು. ನೀನು ನಾನು ಫಸ್ಟ್ ಯಾವ್ದು ಕೊಟ್ಟೆ, ಸೆಕೆಂಡ್ ಯಾವ್ದು ಕೊಟ್ಟೆ, ಥರ್ಡ್ ಯಾವ್ದು ಕೊಟ್ಟೆ ಅಂತ ಹೇಳು. ಫಸ್ಟು KFC ಕೊಟ್ಟಿದ್ದು, ಫಸ್ಟ್ ಕೊಟ್ಟಿದ್ದು KFC, ಸೆಕೆಂಡ್ ಬಂದು ಬಿಗ್ ಐಸ್, ಥರ್ಡ್ ಬಂದು 5 ಸ್ಟಾರ್, ಲಾಸ್ಟ್ ಕೊಟ್ಟಿದ್ದು 5 ಸ್ಟಾರ್ ಚಿಕನ್. 5 ಸ್ಟಾರ್ ಚಿಕನ್ ಅಷ್ಟೊಂದು ಬ್ಲ್ಯಾಂಡ್ ಇರ್ತದ? ಬ್ಲ್ಯಾಂಡ್ ಅನಿಸ್ತದು. ನಾನು ಅನ್ಕೊಂಡು ಅದಕ್ಕೆ ನಾನು KFC ಯಾವಾಗಲೂ ಅಷ್ಟೇ KFC ಬ್ಲ್ಯಾಂಡ್ ಇರುತ್ತೆ, ಮಸಾಲೆ ಜಾಸ್ತಿ ಇರೋಲ್ಲ ಅಂದ್ಬಿಟ್ಟು ಲಾಸ್ಟಲ್ಲಿ ನನಗೆ ಅದು ಬ್ಲ್ಯಾಂಡ್ ಅನಿಸ್ತು. ಅದಕ್ಕೆ ನಾನು ಇದು ಯಾವುದು KFC ಲಾಸ್ಟಲ್ಲಿ ಕೊಟ್ಟವ್ರೆ ಅಂತ ಹೇಳಿದ್ದು. ಸಂಜಿತ್ ಅವ್ರು ತಮಗೆ ಏನಾಗಿತ್ತಪ್ಪ? ನಮ್ಮದು ಫಸ್ಟ್ KFC ಕೊಟ್ಟಿರ್ತಾರೆ ಅಂತ ಅನ್ಸುತ್ತೆ. ನೀವು ಗೆಲ್ಸಿದ್ದೆ ಅದನ್ನ? ಗೆಲ್ಸಿದ್ದನ್ನು ಇದು ಯಪ್ಪ ಹೇಳಿದ್ದು KFC ಸೆಕೆಂಡ್ ಕೊಟ್ಟಿದ್ದು ಕಾನ್ಫಿಡೆನ್ಸಲ್ಲಿ. KFCನೇ ಗೆದ್ದಿದ್ದು, KFCನೇ ಗೆಲ್ಸಿದ್ದು, ಸೆಕೆಂಡ್ ಕೊಟ್ಟಿದ್ದು KFC ಅಂತ ಹೇಳಿದ್ರು ಸಂಜಿತಪ್ಪ. ಅದು ನೋಡಿದ್ರೆ ಇವಾಗ ಗೆದ್ದಿದ್ದ ಬಿಗ್ ಐಸ್ ಚೆನ್ನಾಗಿತ್ತು, ಮಸಾಲೆ ಸಖತ್ತಾಗಿತ್ತು. ನಾನು ಅದು 5 ಸ್ಟಾರ್ ಚಿಕನ್ ಅಂದ್ಕೊಂಡೆ, ನಾನು ಸೆಕೆಂಡ್ ತಿಂದಿದ್ದು. ಸೆಕೆಂಡ್ ತಿಂದಿದ್ದು 5 ಸ್ಟಾರ್ ಚಿಕನ್ನು, ಫಸ್ಟ್ ತಿಂದಿದ್ದು ಬಿಗ್ ಐಸು ಅಂದ್ಕೊಂಡೆ. ಯಾಕಂದರೆ ಇದು ಆಲ್ರೆಡಿ ಬೆಜ್ಜಾನ್ಸಲ್ಲಿ ತಿಂದಿದ್ದೀವಲ್ಲ 5 ಸ್ಟಾರ್ ಚಿಕನ್ನು, ಅದು ಸೈಡ್ ಬೈ ಸೈಡ್ ಕಂಪೇರ್ ಮಾಡಿರಲಿಲ್ಲ. ನಮ್ಮದು ಫಸ್ಟ್ ವೀಡಿಯೋದಲ್ಲಿ KFC ವರ್ಸಸ್ ಪಾಪಾಯ್ ವರ್ಸಸ್ 5 ಸ್ಟಾರ್ ಚಿಕನಲ್ಲೂ ಮಸಾಲೆ ಖಾರವಾಗಿ ಗೆದ್ದಿದ್ದು ಬಂದ್ಬಿಟ್ಟು 5 ಸ್ಟಾರ್ ಚಿಕನ್ನೇ. ನಾನು ಹರ್ಷ, ನೀನು ಮತ್ತು ಗಗನ್ನು 3 ಜನ ಗೆಸ್ ಮಾಡಿದ್ದು ಇದನ್ನೇ. ಸೊ ಗೆದ್ದಿತ್ತು. ಎಲ್ಲರಿಗಿಂತ ಮಸಾಲೆ ಬರೀತು ಅಂತ. ಈ ಸರಿ ಮಸಾಲೆ ಇರಲಿಲ್ಲ. ಈ ಸಲ ಬ್ಲ್ಯಾಂಡ್ ಇತ್ತು, ಅದೇ ಆಶ್ಚರ್ಯ ಬ್ಲ್ಯಾಂಡ್ ಆಗಿತ್ತು. ಸ್ಪ್ರಿಂಕಲ್ ಮಾಡಿರೋದು ಕಮ್ಮಿ ಮಾಡಿರ್ತಾರೆ ಅದಕ್ಕೆ. ಟೇಸ್ಟ್ ಅನಿಸಿಲ್ಲ, ನಾರ್ಮಲ್. ಬಟ್ ಇದು ಸಖತ್ತಾಗಿತ್ತು, ಸೆಕೆಂಡ್ ತಿಂದಿತ್ತು, ಅಲ್ಟಿಮೇಟ್ ಆಗಿತ್ತು ಟೇಸ್ಟ್ ಮಾತ್ರ. ಸೊ ಇದು ರಿಸಲ್ಟು. ಸೊ ಸಂಜೆ ಕೆಲಸಕ್ಕೆ ಒಂದು ಗಿಫ್ಟ್. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಜಾಸ್ತಿ ಲೈಕ್ ಮಾಡ್ಬಿಟ್ಟು ತುಂಬ ಶೇರ್ ಮಾಡಿ. ಇನ್ಮೇಲೆ ಇದೇ ಥರನೇ ಕಂಪ್ಯಾರಿಸನ್ ವಿಡಿಯೋ ಏನಾದರೂ ಮಾಡಿದಾಗ ಬ್ಲೈಂಡ್ ಫೋಲ್ಡೆಡ್ ಮಾಡ್ತೀವಿ, ಕಣ್ಣು ಮುಚ್ಕೊಂಡು. ಅದರಲ್ಲಿ ಅಂದರೆ ನಿಮಗೆ ನೀಟಾಗೆ ನೋಡಿ ತಿಂದು ಏನಾದ್ರು ತುಂಬ ಜನಕ್ಕೆ ಡೌಟ್ ಇರ್ತದಲ್ಲ, ಏನು ಸುಳ್ಳು ಹೇಳ್ತಾರೆ ಅಂತ. ಸೊ ಅದು ಇದಾಗಲಿ, ಸಾಲ್ವ್ ಆಗಲಿ ಆ ಇಶ್ಯೂ ಅಂದ್ಬಿಟ್ಟು ಈ ಥರ ಕಾನ್ಸೆಪ್ಟು. ಇನ್ನೊಂದು ದೊಡ್ಡ ಕಾನ್ಸೆಪ್ಟ್ ಬರ್ತಾ ಇದೆ ಅನ್ಬಾಕ್ಸ್ ಕರ್ನಾಟಕದಲ್ಲಿ. ಅದಕ್ಕೊಂದು ಸಪ್ರೇಟ್ ವಿಡಿಯೋ ಮಾಡಿಬಿಟ್ಟು ಅದು ಫುಲ್ ಒಂದು ಎಕ್ಸ್ಪ್ಲನೇಷನ್ ವಿಡಿಯೋ ಬರುತ್ತೆ. ಒಂದು ಅನ್ಬಾಕ್ಸ್ ಕರ್ನಾಟಕದ ಹೊಸ ಅವತಾರ ಶುರುವಾಗುತ್ತೆ. ಟೂರ್ನಮೆಂಟ್ ಶುರು ಆಗುತ್ತೆ. ಟೂರ್ನಮೆಂಟ್ ಐತೆ. ಅದು ಒಂದು ವಿಡಿಯೋ ಮಾಡಿ ಹೇಳ್ತೀವಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನು ಬೆಲ್ ಐಕನ್ ಪ್ರೆಸ್ ಮಾಡಿ, ಇನ್ನೂ ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿಲ್ಲ ಅಂದರೆ ಆನ್ ಮಾಡ್ಕೊಳ್ಳಿ. ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ. ಒಂದು ದೊಡ್ಡ ಈವೆಂಟ್ ನಡೆಸ್ತಾ ಇದ್ದೀವಿ. 2 ತಿಂಗಳು ಕಂಟಿನ್ಯೂಸ್ ಆಗಿ ವೀಡಿಯೋ ಬರುತ್ತೆ, ನಾನ್ ಸ್ಟಾಪ್. ಅದು ಈವೆಂಟ್ 2 ಮಂತ್ಸ್ ಈವೆಂಟ್. ಅದು 2 ಮಂತ್ಸ್ ಪ್ಲ್ಯಾನ್ ಮಾಡಿದ್ದೀವಿ, ನೋಡೋಣ ಅದು ಯಾವ ಥರ ಆಗುತ್ತೆ ಅಂತ. ಫುಲ್ ಡೀಟೇಲ್ಸ್ ರೆಡಿ ಮಾಡಿ ಒಂದು ಚಾರ್ಜ್ ಶೀಟ್ ರೆಡಿ ಮಾಡಿ ಬರ್ತೀವಿ, ಚಾರ್ಜ್ ಶೀಟ್ ಅಂತ. ಸೊ ಈ ವಿಡಿಯೋನ ಜಾಸ್ತಿ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೂ ನಮ್ಮ ಸಂಜಿತ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂಜಿತ್ ಸಪೋಲಿಯಾ /onlyfans.com. ನಮಸ್ಕಾರ.